ಓಂ ಶನ್ನೋ ಮಿತ್ರಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲೀ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಯಸ್ಮಾಜ್ಜಾತಂ ಜಗತ್ ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ. ತೈತ್ತಿರೀಯಕಸಾರಸ್ಯ ಮಯಾಚಾರ್ಯ ಪ್ರಸಾದತಃ ವಿಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ. ಓಂ ಸತ್ಯಂ ಜ್ಞಾನಮನಂತಮೇಕಮಮಲಂ ಧ್ವಸ್ತಾಂಧಕಾರಂ ಪರಂ ನಿರ್ದ್ವೈತಂ ಹೃದಿ ಪದ್ಮಮಧ್ಯನಿಲಯಂ ನಿಶ್ಶೇಷಧೀಸಾಕ್ಷಿಣಂ ವೇದಾಂತೋಪನಿವಿಷ್ಟಬೋಧವಿಷಯಂ ಪ್ರತ್ಯಕ್ತಯಾ ಯೋಗಿನಾಂ ಭಕ್ತ್ಯಾ ತಂ ಪ್ರಣಿಪತ್ಯ ವೇದಶಿರಸೋ ವಕ್ಷ್ಯಾಮಿ ಸದ್ವಾರ್ತಿಕಂ. ಯಸ್ಯೇದಂ ಸಕಲಾಮಲೇಂದುಕಿರಣಪ್ರಖ್ಯೈರ್ಯಶೋರಶ್ಮಿಭಿಃ ವ್ಯಾಪ್ತಂ ಯಶ್ಚ ಕೃಪಾಲುತಾ ಪರವಶಶ್ಚಕ್ರೆ ಹಿತಂ ದುಃಖಿನಾಂ ಯದ್ವಾಣೀಕುಲಿಶಾವರುಗ್ನಮತಯಃ ಪೇತುರ್ದಿಶಸ್ತಾರ್ಕಿಕಾಃ ಭಕ್ತ್ಯಾ ಪೂಜ್ಯತಮಂ ಪ್ರಣಮ್ಯತಮಹಂ ತದ್ಭಾಷ್ಯನೀತೌ ಯತೆ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಎರಡನೆಯ ಆನಂದವಲ್ಲಿ, ಅದರಲ್ಲಿ ಐದನೆಯ ಅನುವಾಕವನ್ನು ನಾವು ಈಗ ವಿಚಾರ ಮಾಡಬೇಕಾಗಿದೆ. ಹಿಂದಿನ ಅನುವಾಕಗಳಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ ಮತ್ತು ವಿಜ್ಞಾನಮಯ ಈ ಎಲ್ಲ ಆತ್ಮರುಗಳ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾಯಿತು. ಹೇಗೆ ತಿಳಿಸ್ಕೊಟ್ರು ಅಂತಂದರೆ, ಅವರಿಗೆ ಅನ್ನಮಯಾತ್ಮನಂತೆ ಅವಯವಗಳನ್ನು ಹೇಳಿ ಆ ಅವಯವಗಳನ್ನು ಅವುಗಳ ಮುಖಾಂತರ ಆ ಅನ್ನಮಯಾತ್ಮನಿಗಿಂತ ಪ್ರಾಣಮಯಾತ್ಮ, ಆ ಪ್ರಾಣಮಯಾತ್ಮನು ಅನ್ನಮಯನನ್ನು ವ್ಯಾಪಿಸಿ ಅನ್ನಮಯಾತ್ಮನ ಅಂತರ್ಯಾಮಿಯಾಗಿ ಒಳಗೆ ಹೇಗೆ ಇದ್ದಾನೆ ಅಂತ ಅನ್ನುವುದನ್ನು ಹೇಳಿ
ಆ ಪ್ರಾಣಮಯ ಆತ್ಮನ ಸೂಕ್ಷ್ಮತೆಯನ್ನು ಹೇಳಿ, ಮತ್ತೆ ಇಷ್ಟೇ ಅಲ್ಲ, ಆ ಪ್ರಾಣಮಯ ಆತ್ಮನಿಗಿಂತಲೂ ಸೂಕ್ಷ್ಮರಾಗಿರತಕ್ಕಂತಹ ಮನೋಮಯ ಆತ್ಮನನ್ನು ಹೇಳಿ, ಅವನಿಗೂ ಕೂಡ ಹಿಂದಿನಂತೆ ಅವಯವಗಳನ್ನು ಹೇಳಿ, ಆ ಅವಯವಗಳ ಮುಖಾಂತರ, ಅವಯವಗಳು ಆ ಶರೀರ ಪುರುಷ, ಅದನ್ನು ಹೇಳಿ ಅವನು ಹೇಗೆ ಹಿಂದಿನ ಯಾರು ಪ್ರಾಣಮಯ ಆತ್ಮ ಇದ್ದಾನಲ್ಲ ಅವನನ್ನು ಹೇಗೆ ವ್ಯಾಪಿಸಿ ಅವನ ಒಳಗೆ, ಇನ್ನೇನಿಲ್ಲ, ಅವನಿಗಿಂತಲೂ ಸೂಕ್ಷ್ಮವಾಗಿ ಇದ್ದುಕೊಂಡಿದ್ದಾನೋ ಅಂತ ಹೇಳಿ ಮೂರೂ ಜನ ಆತ್ಮರುಗಳ ಒಂದು ಅವರ ವಿಶೇಷವನ್ನು ಹೇಳಿದರು. ಏನು ವಿಶೇಷ? ಒಂದಕ್ಕಿಂತ ಒಂದು, ಒಬ್ಬನಿಗಿಂತ ಒಬ್ಬ, ಇನ್ನೊಬ್ಬ ಸೂಕ್ಷ್ಮ, ಸೂಕ್ಷ್ಮತರ, ಸೂಕ್ಷ್ಮತಮ. ಸೂಕ್ಷ್ಮತಮ ಯಾರು? ಮನೋಮಯ ಆತ್ಮ. ಅಲ್ಲಿವರೆಗೆ ಹೇಳಿತ್ತು ಮನೋಮಯ ಆತ್ಮ. ಈ ಮನೋಮಯ ಆತ್ಮ ಇದ್ದಾನಲ್ಲ, ಆಯಿತು, ಅವನಿಗೆ ಅವನ ಆ ಮಹಿಮೆಯನ್ನು ಹೇಳ್ತಾ ಅನ್ನಮಯ, ನೋಡಿ, ಅನ್ನಮಯಾತ್ಮನಿಗೂ ಮಹಿಮೆಯನ್ನು ಹೇಳಿದರು, ಪ್ರಾಣಮಯಾತ್ಮನಿಗೂ ಮಹಿಮೆಯನ್ನು ಹೇಳಿದರು, ಮತ್ತೆ ಮನೋಮಯಾತ್ಮನಿಗೂ ಮಹಿಮೆಯನ್ನು ಹೇಳಿದರು. ಏನು ಮಹಿಮೆ ಅಂತಂದರೆ, ಅನ್ನಮಯಾತ್ಮನನ್ನು ಯಾರು ಅವನಿಗೆ ಅವಯವ, ಒಂದು ಪುರುಷಾಕಾರ ಎಲ್ಲ ಕೊಟ್ಟಿದ್ರಲ್ಲ, ಆ ಒಂದು ಪುರುಷಾಕಾರದ ಅನ್ನಮಯಾತ್ಮನನ್ನು ಆತ್ಮತ್ವೇನ, ಆತ್ಮರು ತನ್ನ ಆತ್ಮನೇ ಆಗಿದ್ದಾನೆಂಬ ಭಾವನೆಯಿಂದ ಯಾರು ಉಪಾಸನೆಯನ್ನು ಮಾಡ್ತಾರೋ ಅಂತ ಅರ್ಥ. ಏನು? ಅನ್ನಮಯಾತ್ಮನಿಗೂ ನನಗೂ ಯಾವ ಭೇದವೂ ಇಲ್ಲ ಎಂಬುದಾಗಿ ತಾದಾತ್ಮ್ಯ ಭಾವದಿಂದ ಯಾರು ಉಪಾಸನೆಯನ್ನು ಮಾಡ್ತಾರೋ ಅವನಿಗೆ ಏನು ಫಲವಾಗುತ್ತೆ ಅಂತಕ್ಕಂಥದ್ದನ್ನು ಹೇಳಿದರು. ಏನು ಹೇಳಿದರು? ಅನ್ನಗಂಹಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವೌಷಧ ಮುಚ್ಯತೆ ಅಂತ ಹೇಳಿದರು. ಆಯಿತು, ಅವನಿಗಿಂತ ಸೂಕ್ಷ್ಮನಾದ ಪ್ರಾಣನನ್ನು ಹೇಳಿ, ಅವನನ್ನು ಯಾರು ಆತ್ಮತ್ವೇನ ಉಪಾಸತೆ, ತನಗೂ ಆ ಪ್ರಾಣಾತ್ಮನಿಗೂ ಯಾವ ಒಂದು ಭೇದವೂ ಇಲ್ಲ, ಅಂದರೆ ತಾದಾತ್ಮ್ಯ ರೂಪದಿಂದ ಯಾರು ಉಪಾಸನೆ ಮಾಡ್ತಾನೋ ಅವನಿಗೆ ಮಹಿಮೆಯನ್ನು ಹೇಳಿ, ಅವನಿಗೆ ಫಲವನ್ನು ಹೇಳಿ, ಏನು ಹೇಳಿದರು? ಪ್ರಾಣೋ ಹಿ ಭೂತಾನಾಮಾಯು ತಸ್ಮಾತ್ ಸರ್ವಾಯುಷ ಮುಚ್ಯತೆ ಅಂತ ಹೇಳಿದಿ. ಆ ಮಹಿಮೆಯನ್ನು ಹೇಳಿ ಅವನಿಗೆ ಫಲವನ್ನು ಹೇಳಿದರು. ಯಾರು? ಆ ಪ್ರಾಣಮಯ ಆತ್ಮನ ಉಪಾಸನೆಯನ್ನು ಮಾಡುವವನಿಗೆ. ಸರಿ, ಆಯಿತು. ಓಹೋ, ಇದೇ ಕೊನೆಯೇ ಅಂತದ್ದು? ಇಲ್ಲ ಇಲ್ಲ, ಅದಕ್ಕಿಂತಲೂ ಸೂಕ್ಷ್ಮನಾದ, ಅವನಿಗಿಂತಲೂ ಸೂಕ್ಷ್ಮನಾದ ಇನ್ನೊಬ್ಬ ಆತ್ಮ ಇದ್ದಾನೆ. ಅವನೇ ಯಾರವನು? ಅವನೇ ಮನೋಮಯ ಆತ್ಮ ಅಂತ ಹೇಳಿ, ಆ ಮನೋಮಯ ಆತ್ಮನು ಇವರಿಬ್ಬರಿಗಿಂತಲೂ ಕೂಡ ಸೂಕ್ಷ್ಮನಾಗಿರ್ತಕ್ಕಂಥವನು. ಇವನು ಅತ್ಯಂತ ವ್ಯಾಪಕ, ಇವರೆಲ್ಲರನ್ನೂ ವ್ಯಾಪಿಸಿಕೊಂಡು ಇದ್ದಾನೆ. ಇವರ ಒಳಗಡೆ, ಪ್ರಾಣಮಯಾತ್ಮನಿಗಿಂತಲೂ ಒಳಗಡೆ, ಅವನಿಗೂ ಅಂತರ್ಯಾಮಿಯಾಗಿ, ಅವನಿಗಿಂತಲೂ ಸೂಕ್ಷ್ಮ ರೂಪದಿಂದ ಅವನೊಳಗೆ ಇದ್ದುಕೊಂಡಿದ್ದಾನೆ ಇವನು ಅಂತ ಹೇಳಿ, ಇಂತಹ ಮನೋಮಯಾತ್ಮ ಅವನು ಏನು ಹೇಳಿದ್ರು? ಆ ಮನೋಮಯಾತ್ಮನನ್ನು ಯಾರು ತಾನು ಎಂಬುದಾಗಿ ತನಗೂ ಮನೋಮಯಾತ್ಮನಿಗೂ ತಾದಾತ್ಮ್ಯ ಭಾವದಿಂದ ಉಪಾಸನೆ ಮಾಡುತ್ತಾನೆಯೋ ಅವನಿಗೆ ಫಲವನ್ನು ಹೇಳಿದ್ರು. ಎಂಥ ಫಲ ಅವನಿಗೆ ಅಂದರೆ, ಯಾವ ಪರಮಾತ್ಮನಿಗೆ ಯಾವ ವಿಶೇಷಣವನ್ನು ಹೇಳುತ್ತೋ ಆ ವಿಶೇಷಣವನ್ನು ಕೊಟ್ಟು ಅವನಿಗೆ ಮಹಿಮೆಯನ್ನು ಹೇಳಿದರು. ಏನಂದ್ರೆ, ಏತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂಥೇಳಿ ಅವನಿಗೆ ಆ ಒಂದು ಲಕ್ಷಣವನ್ನು ಹೇಳಿ ಆ ಒಂದು ಫಲವನ್ನು, ಉಪಾಸನೆ ಫಲವನ್ನು ಹೇಳಿದರು. ಅದೇ ರೀತಿ ಅವನಿಗಿಂತಲೂ ಸೂಕ್ಷ್ಮನಾಗಿರತಕ್ಕಂಥ ವಿಜ್ಞಾನಾತ್ಮನನ್ನು ಹೇಳಿ, ಆ ವಿಜ್ಞಾನಾತ್ಮನೇ ಇವರೇ ಎಲ್ಲ ಹಿಂದಲೂ ತರಹವೇ ಇದು. ವಿಜ್ಞಾನಾತ್ಮನನ್ನು ಹೇಳಿ ಅವನಿಗಿಂತಲೂ ಸೂಕ್ಷ್ಮನಾದ ಇವನು ವಿಜ್ಞಾನಾತ್ಮ, ಇವನಿಗೂ ಅಷ್ಟೇ, ಇವನಿಗೂ ಪುರುಷಾಕಾರ, ಇವನಿಗೂ ಎಲ್ಲ ಅವಯವಗಳು. ಇವನನ್ನು ತಾದಾತ್ಮ್ಯ ಭಾವದಿಂದ ಯಾರು ಉಪಾಸನೆ ಮಾಡ್ತಾರೋ ಅವ್ರಿಗೇನು ಫಲವಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈಗ ಅದನ್ನು ಇವತ್ತಿನ ಭಾಗ ಅದು.
ಈ ವಿಜ್ಞಾನಮಯ ಆತ್ಮನನ್ನು ಉಪಾಸನೆ ಮಾಡಿದವರಿಗೆ ಏನು ಫಲವಾಗುತ್ತೆ, ಅವನ ಮಹಿಮೆ ಏನು, ವಿಜ್ಞಾನಾತ್ಮನ ಮಹಿಮೆ ಏನು ಅಂತಕ್ಕಂಥದ್ದು. ಈಗ ಈ ಎಲ್ಲರ ಮಹಿಮೆಯನ್ನು ಹೇಳಿದಾಗ ನಮಗೇನು ಗೊತ್ತಾಗುತ್ತೆ, ಯಾರೊಬ್ಬರೂ ಕೂಡ, ಯಾಕೆ ಒಬ್ಬರಿಗಿಂತ ಒಬ್ಬರು ಸೂಕ್ಷ್ಮ, ಒಬ್ಬರಿಗಿಂತ ಒಬ್ಬರು ಸೂಕ್ಷ್ಮ ಅಂತ ಹೇಳಿರುವುದರಿಂದ ಇವರು ಯಾರೂ ಕೂಡ ಪರಮಾರ್ಥವಾಗಿ ಸೂಕ್ಷ್ಮವಲ್ಲ. ಯಾಕೆ, ಅವ್ರಿಗಿಂತ ಇನ್ನೊಬ್ಬ ಇದ್ದಾನೆ ಸೂಕ್ಷ್ಮ ತರನಾಗಿರ್ತಕ್ಕಂಥವನು, ಹೌದಾನೆ. ಹಾಗಾಗಿ ಇವರು ಯಾರೂ ಕೂಡ ಪರಮಾರ್ಥವಾಗಿ ಸೂಕ್ಷ್ಮವಾಗಿಲ್ಲ ಅಂತ ಹೇಳುವುದಕ್ಕೋಸ್ಕರ ಏನು ಮಾಡಿದ್ರು, ಅನ್ನಮಯನಿಂದ ಹಿಡಿದು ವಿಜ್ಞಾನಮಯನವರೆಗೆ, ಇವತ್ತಿನವರೆಗೆ ಅಲ್ಲಿ ತನಕ ಇನ್ನು ಮುಂದೆ ಇದೆ, ವಿಜ್ಞಾನಮಯನವರೆಗೆ ಏನು ಹೇಳಿದ್ರು, ಇವರು ಯಾರೂ ಕೂಡ ಇವರು ಪರಮಾರ್ಥ ಸ್ವರೂಪದಿಂದ ಆತ್ಮರಲ್ಲ ಎನ್ನುವುದನ್ನು ತೋರಿಸ್ಕೊಡ್ತಾ ಇದ್ದಾರೆ ಅಷ್ಟೆ. ಇವರೆಲ್ಲ ಏನಿವರು, ಮತ್ತು ಯಾರು ಇವ್ರಿಗೆ ಅಸ್ತಿತ್ವ ಹೇಗೆ, ಇವ್ರದ್ದೇನಿವ್ರದ್ದು ಅಂತಂದರೆ ಎಲ್ಲರೂ ಕೂಡ ಏನಾಗಿದ್ದಾರೆ, ಇವರು ಬಹಳ ಮುಖ್ಯವಾದ ವಿಚಾರ ಏನು, ಇವರೆಲ್ಲರೂ ಕೂಡ ಅವಿದ್ಯೆಯಿಂದ ಕಲ್ಪಿತರಾಗಿರತಕ್ಕಂಥವರು ಅಷ್ಟೆ. ಆದ್ದರಿಂದ ಅವಿದ್ಯೆಯನ್ನು ಕಲ್ಪಿತವಾಗಿರತಕ್ಕಂಥ ಇವರನ್ನ ಹಿಂದಿನವನನ್ನ ಮುಂದಿನವನಲ್ಲಿ ಸೇರಿಸಿಕೊಂಡು ಲೀನ ಮಾಡಿಕೊಂಡು, ಅಂದ್ರೇನು, ಅದು ಅವನಿಗಿಂತ ಮುಂದಿನವನು ಸೂಕ್ಷ್ಮ ತರ ಏನು, ಹಾಗಾಗಿ ಏನಾಗುತ್ತೆ, ಅವನನ್ನು ವ್ಯಾಪಿಸ್ಕೊಂಡ್ಬಿಡುತ್ತೆ. ಸೂಕ್ಷ್ಮ ಥರ ಇದೆ ತಾನೆ, ವ್ಯಾಪಿಸ್ಕೊಂಡ್ಬಿಡುತ್ತೆ. ಅವನಿಗಿಂತ ಅವನು ಮುಂದಿನವನು ಸೂಕ್ಷ್ಮ, ಅವನನ್ನು ವ್ಯಾಪಿಸಿರುತ್ತೆ. ಹಾಗಾಗಿ ಏನಾಗಿದೆ, ಇವರು ಯಾರೂ ಕೂಡ ಈ ಪರಮಾರ್ಥ ದೃಷ್ಟಿಯಿಂದ ಆತ್ಮ ಅಂತ ಹೇಳ್ತಾ ಇಲ್ಲ. ಇವರೆಲ್ಲರೂ ಕೂಡ ಅವಿದ್ಯಾ ಕಲ್ಪಿತವಾಗಿ ತೋರ್ತಾ ಇರತಕ್ಕಂಥವ್ರು ಮಾತ್ರವೇ ಅಂಥೇಳಿ ಇವರನ್ನು ತಿಳ್ಕೊಂಡ್ರೆ ಏನಾಗುತ್ತೆ ಫಲ, ಅಷ್ಟೇ. ಇವರು ಒಬ್ಬನಿಗೆ ಅನ್ನ ಸಿಕ್ಕುತ್ತೆ, ಇನ್ನೊಬ್ಬನಿಗೆ ಎಲ್ಲ ಆಯುಸ್ ಸಿಕ್ಕುತ್ತೆ, ಇನ್ನೊಬ್ಬನಿಗೆ ಹೀಗೆ. ಇವೆಲ್ಲ ಏನು, ಯಾವುದೋ ಅಭ್ಯುದಯ ಫಲ ನಿಮಗೆ ಸಿಕ್ಕಬಹುದು ಅಷ್ಟೇ ಹೊರತು ನಿಶ್ರೇಯಸ ಫಲ ಅಂತಕ್ಕಂಥದ್ದು ಆಗೋದಿಲ್ಲ ಅಂತ. ಅದನ್ನೇ ಮುಂದುವರೆದೀಗ ವಿಜ್ಞಾನಾತ್ಮನ ಹೇಳಿದ್ದಾರಲ್ಲ, ಈ ವಿಜ್ಞಾನಾತ್ಮನಿಗೆ ಏನು ಅವನ ಮಹಿಮೆ ಏನು, ಮತ್ತೆ ಅವನನ್ನು ತಾದಾತ್ಮ್ಯ ಭಾವದಿಂದ ಉಪಾಸನೆ ಮಾಡಿದರೆ ಏನು ಫಲವಾಗುತ್ತೆ ಅಂತ ಹೇಳಿ ಎಲ್ಲ ಏನು ನಾವು ಗಮನಿಸಬೇಕಾದ ಅಂಶ, ಎಲ್ಲರೂ ಒಂದು ಕಡೆ ಓಹೋ ಇವರನ್ನು ಹೇಳಿ ಇವರಲ್ಲಿ ಯಾರಾದರೂ ಒಬ್ಬನನ್ನು ತಾದಾತ್ಮ್ಯ ಭಾವದಿಂದ ಉಪಾಸನೆಯನ್ನು ಮಾಡಿದ್ರು ಏನು ಮಾಡಿದರೆ ಅವರಿಗೆ ಮೋಕ್ಷ ಆಗುತ್ತೆ ಅಂತ ಹೇಳಿದ್ದಾರಾ, ಎಲ್ಲೂ ಇಲ್ಲ. ಏನು ಒಬ್ಬನಿಗೆ ಅನ್ನ ಪ್ರಭೂತವಾಗಿ ಅನ್ನ ಸಿಕ್ಬೋದು, ಇನ್ನೊಬ್ಬನಿಗೆ ಆಯುಸ್ ಸಿಕ್ಬೋದು, ಇನ್ನೊಬ್ಬನಿಗೆ ಇನ್ನೊಂದು ಸಿಕ್ಬೋದು, ಎಲ್ಲ ಕಡೆ ಗಮನ ಸಿಕ್ಬೋದು ಅಷ್ಟೇ ಅಂತ ಹೇಳಿ ಅದು ಗಮನಿಸಬೇಕಾದ ಅಂಶ. ಈ ವಿಜ್ಞಾನಮಯ ಆತ್ಮನಿಗೂ ಕೂಡ ಅವನ ಮಹಿಮೆಯನ್ನು ಹೀಗೆ ಹೇಳ್ತಾ ಇದ್ದಾರೆ. ಯಾವುದು, ಈ ಒಂದು ವಿಜ್ಞಾನಾತ್ಮನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಆ ಮಂತ್ರವನ್ನು ಇನ್ನಂತ ಹೇಳ್ಕೊಂಡ್ಬೇಡ, ಇದು 5ನೇ ಅನುವಾಕ. ಓಂ ಈ ತದಪ್ಯೇಷ ಶ್ಲೋಕೋ ಭವತಿ ಅಂತ ಇದೆಯಲ್ಲ, ಅದನ್ನು ಇಲ್ಲಿಗೆ ಸೇರಿಸ್ಕೊಂಡ್ಬೇಡ, ಹಿಂದೆ ನಾವು ಹೇಳಲಿಲ್ಲ, ಅದನ್ನು ಇಲ್ಲಿಗೆ ಸೇರಿಸ್ಕೊಂಡ್ಬೇಡ. ಓಂ ತದಪ್ಯೇಷ ಶ್ಲೋಕೋ ಭವತಿ ವಿಜ್ಞಾನಂ ಯಜ್ಞಂ ತನುತೆ ಕರ್ಮಾಣಿ ತನುತೆಪಿ ಚ. ಶಬ್ದ ಬರ್ತಾ ಇದೆ, ಏನಿಲ್ಲ. ಓಂ ವಿಜ್ಞಾನಂ ಯಜ್ಞಂ ತನುತೆ ಕರ್ಮಾಣಿ ತನುತೆಪಿ ಚ ವಿಜ್ಞಾನಂ ದೇವಾಃ ಸರ್ವೇ ಬ್ರಹ್ಮಜ್ಯೇಷ್ಠಮುಪಾಸತೆ ವಿಜ್ಞಾನಂ ಬ್ರಹ್ಮ ಚೇದ್ವೇದ ತಸ್ಮಾಂಚೇನ್ನ ಪ್ರಮಾದ್ಯತಿ ಶರೀರೇ ಪಾಪ್ಮನೋ ಹಿತ್ವಾ ಸರ್ವಾನ್ ಕಾಮಾನ್ ಸಮಶ್ನುತ ಇತಿ. ಇಲ್ಲಿಯವರೆಗೆ ಇದು ಈ ವಿಜ್ಞಾನಾತ್ಮನ ಒಂದು ಮಹಿಮೆ ಮತ್ತು ಅವನ ಉಪಾಸನೆ ಫಲ, ಇದನ್ನು ಹೇಳಿ ಇವನೂ ಕೂಡ ಹೇಗೆ ಅವಿದ್ಯಾ ಕಲ್ಪಿತನಾಗಿದ್ದಾನೆ ಮತ್ತು ಪರಮಾರ್ಥವಾಗಿ ಇವನೂ ಕೂಡ ಆತ್ಮ ಅಂತಕ್ಕಂಥದಕ್ಕೆ ತಕ್ಕವನಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ತದಪ್ಯೇಷ ಶ್ಲೋಕೋ ಭವತಿ, ತದಪ್ಯೇಷ ಅಂದ್ರೇನು, ಈ ಒಂದು ವಿಚಾರದಲ್ಲಿ ಈ ಒಂದು ವಿಜ್ಞಾನಮಯ ಆತ್ಮನಿಗೆ ಸಂಬಂಧಿಸಿದಂತೆ ಏಷ ಶ್ಲೋಕೋ ಭವತಿ, ಈ ಶ್ಲೋಕವನ್ನು ಹೇಳ್ತಾರೆ.
ಏನು ಅವನ ಮಹಿಮೆಯನ್ನು ಈ ರೀತಿ ಹೇಳ್ತಾರೆ. ವಿಜ್ಞಾನಂ ಯಜ್ಞಂ ತನುತೆ. ವಿಜ್ಞಾನಾತ್ಮ ಇದ್ದಾನಲ್ಲ, ಈ ವಿಜ್ಞಾನಾತ್ಮನೇ ವಿಜ್ಞಾನ ಅಂತಂದರೆ ವಿಜ್ಞಾನಾತ್ಮ ಅಂತ ಅರ್ಥ. ಅದು ಮುಂದೆ ಹೇಳ್ತಾರದ್ದು. ಇಲ್ಲಿ ಮಂತ್ರಕ್ಕೆ ಅರ್ಥ ಮಾಡುವಾಗ ನಾವು ವಿಜ್ಞಾನ ಅಂತ ಹಾಗೆ ಅರ್ಥ ಮಾಡೋಣ, ಮುಂದೆ ವಿಜ್ಞಾನಾತ್ಮ ಅಂತ ಹೇಳ್ತಾರೆ. ವಿಜ್ಞಾನವೇ ಯಜ್ಞವನ್ನು ಮಾಡುತ್ತದೆ. ವಿಜ್ಞಾನಂ ಯಜ್ಞಂ ತನುತೆ. ನೋಡಿ, ಕರ್ಮಾಣಿ ತನುತೆ ಅಪಿಚ ಮತ್ತೂ ಕೂಡ ಕೇವಲ ಯಜ್ಞವನ್ನು ಮಾಡುತ್ತೆ ಅಷ್ಟೇ ಅಲ್ಲ, ಮತ್ತೆ ಕರ್ಮಾಣಿ ಅಂದ್ರೇನು? ಎಲ್ಲ ಲೌಕಿಕ ವೈದಿಕ ಯಾವುದೇ ಇರಬಹುದು, ಆ ಎಲ್ಲ ಕರ್ಮಗಳನ್ನು ಕೂಡ ಏನು ಈ ವಿಜ್ಞಾನಾತ್ಮ ಅಂತಕ್ಕಂಥವನ್ನೇ ಮಾಡ್ತಕ್ಕಂಥದ್ದು. ಈ ವಿಜ್ಞಾನಾತ್ಮ ಅಂತಕ್ಕಂಥವನನ್ನು ಎಲ್ಲ ಬೇರೆ ಕಡೆಯಲ್ಲಿಯೂ ಕೂಡ ಈಗ ಇವನನ್ನು ಈ ಒಂದು ಜೀವ ಅಂತಕ್ಕಂಥರೂ ಕೂಡ ವ್ಯವಹಾರದಿಂದ ಹೇಳ್ತಾರೆ. ಜೀವಾತ್ಮ ಅಂತಕ್ಕಂಥದ್ದು. ಆದರೆ ಇಲ್ಲಿ ನೋಡೋಣ, ಇಲ್ಲಿ ಇದಕ್ಕಿಂತಲೂ ಇವನಿಗಿಂತಲೂ ಇನ್ನೊಬ್ಬ ಇದ್ದಾನೆ, ಅವನಿಗಿಂತಲೂ ಇನ್ನೊಬ್ಬ ಇದ್ದಾನೆ ಅಂತ ಹೇಳ್ತಾರೆ. ಇಲ್ಲಿ ಪ್ರಕೃತ ಇದನ್ನು ನೋಡೋಣ. ಇವಾಗ ಕರ್ಮವನ್ನು ಮಾಡ್ತಾರೆ. ಮತ್ತು ವಿಜ್ಞಾನಂ ದೇವಾ ಸರ್ವೇ ಬ್ರಹ್ಮಜ್ಯೇಷ್ಠ ಉಪಾಸ. ಸರ್ವೇ ದೇವಾ, ಎಲ್ಲ ದೇವತೆಗಳು ಕೂಡ ಈ ವಿಜ್ಞಾನವನ್ನೇ ಏನಂತ ಉಪಾಸನೆ ಮಾಡುತ್ತಾರೆ. ಉಪಾಸತೆ ಬಹುವಚನ ಇದು. ಏನಂತ ಉಪಾಸನೆ ಮಾಡುತ್ತಾರೆ? ಜ್ಯೇಷ್ಠಂ ಬ್ರಹ್ಮ ಇತಿ ಉಪಾಸತೆ. ಇವನನ್ನೇ ಜ್ಯೇಷ್ಠವಾದ ಬ್ರಹ್ಮ, ಅತ್ಯಂತ ಮಹತ್ತಾದ ಬ್ರಹ್ಮ, ಹಿರಿಯನಾದ ಬ್ರಹ್ಮ, ಎಲ್ಲಕ್ಕಿಂತಲೂ ಮೊದಲಾಗಿರತಕ್ಕಂಥ ಬ್ರಹ್ಮ ಎಂಬುದಾಗಿ ಈ ವಿಜ್ಞಾನಾತ್ಮನನ್ನ ಎಲ್ಲ ದೇವತೆಗಳು ಕೂಡ ಉಪಾಸನೆ ಮಾಡುತ್ತಾರೆ. ಮತ್ತು ವಿಜ್ಞಾನಂ ಬ್ರಹ್ಮಚೇದ್ವೇದ. ಈ ವಿಜ್ಞಾನವನ್ನು ಬ್ರಹ್ಮವೆಂದು ಯಾರು ತಿಳಿದರೆ ಏನಾಗುತ್ತಾನೆ? ತಸ್ಮಾಚ್ಚೇನ್ನ ಪ್ರಮಾದ್ಯತಿ. ಮತ್ತು ಅದರಲ್ಲಿ ಏನು ಆ ವಿಜ್ಞಾನಾತ್ಮನಲ್ಲಿ ಬ್ರಹ್ಮ ಅಂತ ಭಾವನೆ ಮಾಡ್ಕೊಂಡ ಮೇಲೆ ಅಷ್ಟೇ ಅಲ್ಲ, ತಸ್ಮಾತ್ ನ ಪ್ರಮಾದ್ಯತಿ ಚೇತ್ ಅಂತ. ಅಂದರೆ ಅದರಲ್ಲಿ ಆ ತಾದಾತ್ಮ್ಯ ಭಾವ ಇದೆಯಲ್ಲ, ಅದರಲ್ಲಿ ಯಾವ ಪ್ರಮಾದವನ್ನು ಕೂಡ ಮಾಡಿಕೊಳ್ಳದೆ ಹೋಗಿಬಿಟ್ಟರೆ, ಅಂದರೆ ಪ್ರಮಾದ ಆಗ್ಕೊಡುದು. ಪ್ರಮಾದ ಅಂದ್ರೇನು? ಪ್ರಮಾದೋ ಅನವಧಾನತ. ಪ್ರಮಾದ ಅಂದರೆ ಅನವಧಾನತೆ ಅಂತ. ಅನವಧಾನತೆ ಅಂತನೇನು? ಇದು ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್. ಆ ತಾದಾತ್ಮ್ಯ ಉಪಾಸನೆ ಮಾಡಬೇಕಾದ್ರೆ ಒಂದು ಕಾನ್ಸಂಟ್ರೇಷನ್, ಏಕಾಗ್ರತೆ ಇರಬೇಕಲ್ಲ. ಆ ಏಕಾಗ್ರತೆ ಏನಾದರೂ ಭಂಗ ಆಗಿಬಿಟ್ಟರೆ, ತಸ್ಮಾತ್ ಚೇನ ಪ್ರಮಾದ, ಭಂಗ ಆಗಬಾರದು ಅವನಿಂದ. ಭಂಗವಾಗದೇ ಇದ್ದರೆ, ನ ಪ್ರಮಾದಿತ ಚೇತ್, ಭಂಗವಾಗದೇ ಇದ್ದರೆ ಅವನು ಏನು ಫಲ ಆಗುತ್ತೆ ಗೊತ್ತೇನು? ಈ ಥರ ಉಪಾಸನೆ. ಶರೀರೇ ಪಾಪ್ಮನೋ ಹಿತ್ವ. ಈ ಶರೀರದಲ್ಲಿಯೇ ಈಗಲೇ ಪಾಪ್ಮನೋ ಹಿತ್ವ, ಎಲ್ಲ ಪಾಪಗಳನ್ನು ಕೂಡ ಕಳೆದುಕೊಂಡವನಾಗಿ ಏನಾಗ್ತಾನೆ? ಸರ್ವಾನ್ ಕಾಮಾನ್ ಸಮಶ್ನುತ ಇತಿ. ಎಲ್ಲ ಕಾಮಗಳನ್ನೂ ಕೂಡ ಸಮಶ್ನುತ ಇತಿ ಅಂದ್ರೇನು? ಪಡೆದುಕೊಳ್ಳುತ್ತಾನೆ ಅಂತ. ನೋಡಿ, ಇಲ್ಲಿ ಒಂದನ್ನು ನಾವು ಗಮನ ತಲ್ಸ್ಕೊಳ್ಬೇಕು. ಇಲ್ಲಿ ಸರ್ವಾನ್ ಕಾಮಾನ್ ಸಮಶ್ನುತ ಇತಿ ಅಂತ ಇದೆ. ಇದು ಯಾರಿಗೆ ಹೇಳಿದ್ದು? ವಿಜ್ಞಾನಾತ್ಮನಿಗೆ ಹೇಳಿದ್ದು. ವಿಜ್ಞಾನಾತ್ಮನಿಗೆ ಹೇಳಿದ ಈ ಮಾತನ್ನ ಈ ಮೊಟ್ಟ ಮೊದಲನೆಯ ಮಂತ್ರದಲ್ಲಿ, ಈ ಒಂದು ವಲ್ಲಿಯ ಮೊಟ್ಟ ಮೊದಲನೆಯ ಮಂತ್ರದಲ್ಲಿ ಬ್ರಹ್ಮವಿದ ಆಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಹೇಳಿ ಅಲ್ಲೇನು ಅಲ್ಲಿಯೂ ಕೂಡ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದ ನಿಹಿತಂ ಗುಹಾಯ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಅಂತ ಹೇಳ್ಬಿಟ್ಟು ಬ್ರಹ್ಮಣ ವಿಪಶ್ಚಿತೇತಿ. ಅಲ್ಲೂ ಕೂಡ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಅಂದರೆ ಇಲ್ಲಿಗೂ ಅಲ್ಲಿಗೂ ಏನು ವ್ಯತ್ಯಾಸ? ಇಲ್ಲಿ ಸರ್ವಾನ್ ಕಾಮಾನ್ ಸಮಷ್ಣುತೆ, ಅಲ್ಲಿ ಬ್ರಹ್ಮಣ ಸಹ, ಮತ್ತೆ ಎಲ್ಲ ಕಾಮಗಳನ್ನು ಕೂಡ ಒಟ್ಟಿಗೆ. ಬ್ರಹ್ಮಣ ವಿಪಶ್ಚಿತ ಬ್ರಹ್ಮಣ ಸಹ ಬ್ರಹ್ಮಣ ವಿಪಶ್ಚಿತೇತಿ ಅಂತ.
ಅಲ್ಲಿಗೇನಾಯಿತು, ಅಲ್ಲಿ ಸರ್ವಾನ್ ಕಾಮಾನ್ ಸಮಶ್ರುತ ಅಂತ ಅನ್ನೋದಕ್ಕೆ, ಸಮಶ್ರುತೆ ಅಂತ ಅನ್ನೋದಕ್ಕೆ ಬೇರೆ ಅರ್ಥ ಅಲ್ಲ ಹೇಳಿತ್ತು ಅದು. ಇಲ್ಲಿ ಸರ್ವಾನ್ ಕಾಮಾನ್ ಸಮಶ್ರುತೆ ಅಂತ ಅನ್ನೋದಕ್ಕೆ ಅದೇ ಅರ್ಥ. ನಾವು ಲೌಕಿಕವಾಗಿ ಎಲ್ಲ ಏನೆಲ್ಲ ಪಡ್ಕೊಳ್ತೇವೆ ಅದೇ ಅರ್ಥ. ಅಲ್ಲಿ ಹಾಗೆ ಅರ್ಥವಲ್ಲ. ಏನು, ಬ್ರಹ್ಮವೇ ಆಗಿದ್ದುಕೊಂಡು ಮತ್ತು ಎಲ್ಲ ಕಾಮಗಳನ್ನು ಅಂತ. ಅಂದರೆ ಏನಾಯಿತು, ಬ್ರಹ್ಮ ಇವನು ಒಂದೇ ಇರಬಹುದು, ಆದರೆ ಕಾಮಗಳು ಬೇರೆ ಬೇರೆಯಾಗಿದೆ. ಎಲ್ಲ ಕಾಮಗಳನ್ನೂ ಪಡೆದುಕೊಂಡು ಬಿಡುತ್ತಾನೆ. ಎಲ್ಲಿ, ಇಲ್ಲಿ ವಿಜ್ಞಾನ, ವಿಜ್ಞಾನಾತ್ಮಕ. ಅಲ್ಲಿ ಏನಾಗುತ್ತೆ, ಅಯ್ಯಯ್ಯೋ, ಅಲ್ಲಿ ಈ ಬ್ರಹ್ಮವನ್ನು ತಿಳಿದವನಿಗೆ ಎಲ್ಲ ಕಾಮಗಳನ್ನೂ ಅಂತ ಹೇಳಿದ್ರೆ ತನಗಿಂತ ಭಿನ್ನವಾಗಿ ಯಾವ ಕಾಮವೂ, ಪಡೆದುಕೊಳ್ಳಬೇಕಾದ ಯಾವ ಕಾಮವೂ ಇಲ್ಲ, ಎಲ್ಲವೂ ನಾನೇ ಆಗಿದ್ದೇನೆ ಎಂಬ ಭಾವದಿಂದ. ಆ ಭಾವನೆ ಬಂದರೆ ಏನು, ಎಲ್ಲವನ್ನು ಒಟ್ಟಿಗೆ ಪಡ್ಕೊಂಡ್ಬಿಡೆ. ಎಲ್ಲ ಕಾಮಗಳೂ ಕೂಡ ತನಗಿಂತ ಭಿನ್ನವಲ್ಲ ಅನ್ನುವ ಒಂದು ಅರಿವು ಆದಮೇಲೆ, ಅನುಭವ ಪರ್ಯಂತವಾದ ಅರಿವು ಆದಮೇಲೆ ಏನಾಗುತ್ತೆ, ಎಲ್ಲ ಕಾಮಗಳು ಒಟ್ಟಿಗೆ ಪಡ್ಕೊಂಡು ಹಾಗೆ ಅಲ್ಲಿ ಅದು. ಇಲ್ಲಿ ಏನು, ಇಲ್ಲಿ ಸರ್ವಾನ್ ಕಾಮಾನ್ ಸಮಷ್ಟಿ ಕಾಮಗಳಿವೆ, ಅವೆಲ್ಲವನ್ನೂ ಕೂಡ ಏನು ಇರ್ಬೋದು, ಎಲ್ಲ ಅಭ್ಯುದಯಗಳು ಬೇಕಾದಷ್ಟು ಇದೆಯಲ್ಲ ಪಡ್ಕೊಳ್ತಾನೆ ಅಂತ. ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ. ಏನು ಮಾಡ್ಕೊಳ್ಬಾರ್ದು ನಾವು, ಓ ಸರ್ವಾನ್ ಕಾಮ ಸಮಷ್ಕೃತ ಐತಿ ಅಂತ ಹೇಳಿದ್ದಾರಲ್ಲ, ಆದ್ದರಿಂದ ಇದೂ ಕೂಡ ಮುಖ್ಯ ಬ್ರಹ್ಮವೇ ಅಂತ ಅಲ್ಲ, ಇದೂ ಕೂಡ ಅವಿದ್ಯಾ ಕಲ್ಪಿತವಾಗಿರ್ತಕ್ಕಂಥದ್ದು ಅಷ್ಟೆ. ಮುಖ್ಯವಾದದ್ದು ಅಲ್ಲಿ ಹೇಳಿದ್ದಾರೆ, ಸರ್ವಾನ್ ಕಾಮಾನ್ ಸಮಷ್ಕೃತ ಐತಿ ಬ್ರಹ್ಮಣ ವಿಪಶ್ಚಿತೇತಿ. ಅಲ್ಲಿ ಹಾಗೆ, ಇಲ್ಲಿ ಹೀಗೆ. ಮತ್ತು ಈ ಭಾಷ್ಯ ಭಾಗ ನೋಡೋಣ. ತದಪ್ಯೇಷ ಶ್ಲೋಕೋ ಭವತಿ ಪೂರ್ವವತ್. ಈ ತದಪ್ಯೇಷ ಶ್ಲೋಕೋ ಭವತಿ ಅಂತ ಅನ್ನೋದು ಅನ್ನಮಯಾತ್ಮನಿಂದ ಹಿಡಿದು ಇಲ್ಲಿವರೆಗೂ ಹೇಳಿದ್ದಾರೆ. ಎಲ್ಲಿ ಅವರವರ ಮಹಿಮೆಯನ್ನು ಹೇಳ್ತಾ ಇದ್ದಾರೆ, ಅವರವರ ಅವರವರ ಉಪಾಸನೆಗೆ ತಕ್ಕಂಥ ಫಲವನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ಕೂಡ ಹಿಂದಿನಂತೆಯೇ ಇಲ್ಲೂ ಕೂಡ ಉಪಾಸನೆಗೆ ತಕ್ಕ ಫಲವನ್ನು ಹೇಳ್ತಾ ಇದ್ದಾರೆ. ಯಥಾ ಅನ್ನಮಯಾದೀನಾಂ ಬ್ರಾಹ್ಮಣೋಕ್ತಾನಾಂ ಪ್ರಕಾಶಕಾಃ ಶ್ಲೋಕಾಃ. ಈ ಅನ್ನಮಯಾದಿಗಳಂತೆ ಎಲ್ಲ ಮೂರು ಆತ್ಮರಿದ್ದಾರಲ್ಲ, ಅವರಿಗೆ ಈ ಒಂದು ಬ್ರಾಹ್ಮಣದಲ್ಲಿ, ಬ್ರಾಹ್ಮಣ ವಿಭಾಗ ಮಂತ್ರಭಾಗದಲ್ಲಿ ಹೇಳಿರತಕ್ಕಂಥ ಹಿಂದೆ ಹೇಳಿದ್ದಾರಲ್ಲ, ಅದರಲ್ಲಿ ಆ ಫಲ ಅವೆಲ್ಲ ಪ್ರಕಾಶಕ, ಅದನ್ನು ನಮಗೆ ತಿಳಿಪಡಿಸಿದ್ದಾರೆ, ಅದನ್ನು ಬೆಳಕಿಗೆ ತಂದಿದ್ದಾರೆ ಅಂತ. ಅದೇ ರೀತಿ ಇಲ್ಲಿ ಏವಂ ವಿಜ್ಞಾನಮಯ ಸ್ಯಾಪಿ, ಇಲ್ಲಿಯೂ ಕೂಡ ವಿಜ್ಞಾನಮಯನಿಗೂ ಕೂಡ, ವಿಜ್ಞಾನಮಯನಿಗೂ ಅಂದ್ರೇನು, ವಿಜ್ಞಾನಮಯನಿಗೂ ಕೂಡ ಅವನ ಮಹಿಮೆಯನ್ನು ಹೇಳಿದ್ದಾರೆ, ಅವನ ಉಪಾಸನೆಯ ಫಲವನ್ನು ಹೇಳಿದ್ದಾರೆ ಅಂತ ಇಲ್ಲೂ ಕೂಡ ಅರ್ಥ ಅಷ್ಟೆ. ಇದು 141ನೇ ಭಾಷ್ಯ ಭಾಗ ನೋಡೋಣ. ವಿಜ್ಞಾನಂ ಯಜ್ಞಂ ತನುತೆ, ವಿಜ್ಞಾನವು ಯಜ್ಞವನ್ನು ಮಾಡುತ್ತದೆ. ತನುತೆ ಅಂತಂದ್ರೆ ಒಂದೇ, ನಿರ್ವರ್ತ್ಯತೆ, ನಿರ್ವರ್ತತೆ ಅಂತಂದ್ರೆ ಒಂದೇ, ಅಂದರೆ ಮಾಡುತ್ತೆ, ಮಾಡುತ್ತೆ ಅಂತ ಅರ್ಥ. ಮತ್ತು ವಿಜ್ಞಾನವಾನ್ ಹಿ ಯಜ್ಞಂ ತನೋತಿ ಶ್ರದ್ಧಾದಿಪೂರ್ವಕ. ಇಲ್ಲಿ ವಿಜ್ಞಾನಂ ತನುತೆ ಅಂತಂದರೆ ಏನು, ವಿಜ್ಞಾನವು ಕರ್ಮವನ್ನು ಮಾಡುತ್ತೆ, ಯಜ್ಞವನ್ನು ಮಾಡುತ್ತೆ ಅಂದರೆ ಏನು ಅರ್ಥ, ಏನು ವಿಜ್ಞಾನ ಏನಾದ್ರು ಮಾಡುತ್ತಾ ಏನಂದರೆ, ಇಲ್ಲಿ ಹೇಳ್ತಾರೆ ವಿಜ್ಞಾನವಾನ್ ಹಿ ಯಜ್ಞಂ ಕುರುತೆ ತನೋತಿ. ಅಂದ್ರೇನು, ವಿಜ್ಞಾನವನ್ನು ಉಳ್ಳವನು ಅಂತ ಅರ್ಥ. ವಿಜ್ಞಾನಂ ಯಜ್ಞಂ ತರುತೆ ಅಂತಂದರೆ ವಿಜ್ಞಾನವಾನ್ ಯಜ್ಞಂ ತನುತೆ, ವಿಜ್ಞಾನವನ್ನು ಉಳ್ಳವನು ಅವನು ಯಜ್ಞವನ್ನು ಮಾಡುತ್ತಾನೆ. ಹೇಗೆ ಮಾಡ್ತಾನೆ ಅಂದರೆ ಶ್ರದ್ಧಾದಿಪೂರ್ವಕಂ. ಶ್ರದ್ಧೆ ಎಲ್ಲ ಸಮಾಧಾನ ಇರಬೇಕಾದ್ರೆ ಏನಾಗಿರಬೇಕು, ಅವನೊಬ್ಬ ಆಕಾರ ಪುರುಷಾಕಾರ ಇರಬೇಕು ತಾನೆ. ಯಾವ ಪುರುಷ ಯಾರು, ವಿಜ್ಞಾನವಾನ್, ವಿಜ್ಞಾನವನ್ನು ಉಳ್ಳವನು. ವಿಜ್ಞಾನ ಅಂದರೆ ವಿಜ್ಞಾನವನ್ನು ಉಳ್ಳವನು ಅಂತ ಅರ್ಥ. ಶ್ರದ್ಧಾದಿಪೂರ್ವ ಅಥೋ ವಿಜ್ಞಾನಸ್ಯ ಕರ್ತೃತ್ವಂ ತನುತೆ ಇತಿ. ಆದ್ದರಿಂದ ನೋಡಿ, ಇವೆಲ್ಲ ವಿಲಕ್ಷಣ. ಆದ್ದರಿಂದ ವಿಜ್ಞಾನಕ್ಕೆ ಇಲ್ಲಿ ತನುತೆ ಎಂಬುದಾಗಿ, ತನುತೆ ಅಂದರೆ ಮಾಡುತ್ತಾನೆ ಎಂಬುದಾಗಿ ಆ ವಿಜ್ಞಾನಾತ್ಮನಿಗೆ ಕರ್ತೃತ್ವವನ್ನು ಹೇಳಿದ್ದಾರೆ. ಇದು ಮುಖ್ಯ. ಇಲ್ಲೇನು, ವಿಜ್ಞಾನಾತ್ಮ ಕರ್ತೃ ಅಂತ ಹಾಗಾಯಿತು. ಇದೇ ವ್ಯತ್ಯಾಸ. ಎಲ್ಲಿಗೆ, ಇವನಿಗೂ ವಿಜ್ಞಾನಾತ್ಮನಿಗೂ ಮತ್ತು ಇವರೆಲ್ಲರಿಗೂ ಮಿಗಿಲಾಗಿರ್ತಕ್ಕಂಥ, ಮೀರಿರ್ತಕ್ಕಂಥ, ವ್ಯಾಪಕರಾಗಿರ್ತಕ್ಕಂಥ, ಸೂಕ್ಷ್ಮವಾಗಿರ್ತಕ್ಕಂಥ ಪರಮಾತ್ಮನಿಗೂ ಇದೇ ವ್ಯತ್ಯಾಸ. ಆ ಪರಮಾತ್ಮ ಯಾರು, ಅವನು ಅಕರ್ತೃ. ಇವನು ಯಾರು, ಇವನು ಕರ್ತೃ.
ಇಷ್ಟೇ ನೋಡಿ, ಅಲ್ಲಿ ಸರ್ವಾನ್ ಕಾಮಾನ್ ಸಮಶ್ರುತ ಐತಿ ಅಂತ ಇರಬಹುದು, ಆದರೆ ಇಲ್ಲಿ ಸರ್ವಾನ್ ಕಾಮಾನ್ ಸಮಶ್ರುತ ಐತಿ ಅಂದರೆ ಇಲ್ಲಿ ಏನರ್ಥ? ಇಲ್ಲಿ ಇವನು ಕರ್ತೃವಾಗಿ ಎಲ್ಲ ಕಾಮಗಳು ಇದೆಯಲ್ಲ, ಆ ಕಾಮಗಳಿಗೂ ಕೂಡ ಕರ್ತೃವಾಗಿ ಇವನು ಅವನನ್ನು ಅನುಭವಿಸುತ್ತಾನೆ. ಕರ್ತೃ, ಕರ್ಮ, ಕ್ರಿಯೆ ಎಂಬ ತ್ರಿಪುಟಿ ಇಲ್ಲಿ ಹೇಳಿದ್ದೆ. ಇವನು ಹೇಗಾಗಿ ಏನಾಗಿದೆ, ತ್ರಿಪುಟಿ ಯಾವಲ್ಲ ಇದೆಯೋ ಅವೆಲ್ಲ ಏನು ಅವಿದ್ಯಾ ಕಲ್ಪಿತ ಅಂತಷ್ಟೆ. ಮತ್ತು ಕರ್ಮ ವಿಜ್ಞಾನ ಕರ್ತೃತ್ವ ಇದೆ, ಕರ್ಮಾಣಿ ಚ ತನ್ನತೆ, ಇದೇ ರೀತಿ ಕರ್ಮಗಳನ್ನೂ ಕೂಡ ಮಾಡುತ್ತಾನೆ. ಇದು ಅಷ್ಟೆ ಕರ್ತೃತ್ವವನ್ನು ಹೇಳಿದ. ಕರ್ಮವನ್ನು ಮಾಡ್ತಾನೆ ಅಂದರೆ ಕರ್ತೃತ್ವ ಇರಬೇಕಲ್ಲ, ಕರ್ತೃತ್ವ ಹೇಳಿದ. ಯಸ್ಮಾತ್ ವಿಜ್ಞಾನ ಕರ್ತೃಕಂ ಸರ್ವಂ. ಯಾಕೆ ಅಂತಂದರೆ ಇವೆಲ್ಲವೂ ಕೂಡ ನಾವು ಏನೇನು ಮಾಡ್ತೇವೆ, ಲೌಕಿಕವಾಗಿರ್ಬೋದು ವೈದಿಕವಾಗಿರ್ಬೋದು, ಏನೇನು ಮಾಡ್ತೇವೆ ಎಲ್ಲವೂ ಕೂಡ ವಿಜ್ಞಾನ ಕರ್ತೃಕ ಅಲ್ವೇ. ಏನು ವಿಜ್ಞಾನ ಕರ್ತೃಕ ಅಂದರೆ ನಮ್ಮ ಬುದ್ಧಿ ನಮ್ಮ ಅಂತಃಕರಣ ಹೇಗೆ ಪ್ರಚೋದನೆ ಮಾಡುತ್ತೆ ಆ ರೀತಿ ಮಾಡ್ತೇವೆ ನಾವು ಎಲ್ಲವನ್ನೂ ಕೂಡ. ಏನು ಸಣ್ಣ ಒಂದು ಊಟ ಮಾಡಬೇಕಾ ಲೌಕಿಕ ಕರ್ಮವೂ ಕೂಡ ಹೇಗಾಗುತ್ತೆ, ಅದಕ್ಕೆ ತಕ್ಕ ಹಾಗೆ ಬುದ್ಧಿ ಮನಸ್ಸಿದ್ರೆ ಬುದ್ಧಿ ಪ್ರಚೋದನೆ ಊಟ ಇದೆ, ನನಗೆ ಯಾಕೋ ಮನಸ್ಸಿಲ್ಲಪ್ಪ ಊಟ ಬೇಡ ಅಂತಾನೆ. ಹೌದಾ? ಎಲ್ಲವೂ ಕೂಡ ವಿಜ್ಞಾನ ಕರ್ತೃಕ, ಲೌಕಿಕವಾಗಲಿ ವೈದಿಕವಾಗಲಿ ಕರ್ಮ. ಆದ್ದರಿಂದ ತಸ್ಮಾತ್ ಯುಕ್ತಂ ವಿಜ್ಞಾನಮಯ ಆತ್ಮ ಬ್ರಹ್ಮ ಇತಿ. ಆದ್ದರಿಂದ ಇಲ್ಲಿ ವಿಜ್ಞಾನಮಯನನ್ನ ಬ್ರಹ್ಮ ಅಂತ ಹೇಳಿದ್ದಾರಲ್ಲ, ಅದು ಹೊಂದುತ್ತದೆ. ಯಾಕೆ? ಎಲ್ಲವೂ ಕೂಡ ವಿಜ್ಞಾನದಿಂದಲೇ ನಡೀತಾ ಇದೆ. ವಿಜ್ಞಾನಂ ಬ್ರಹ್ಮ ಚೇದ್ವೇದ ಅಂತ ಅದಕ್ಕೆ ಹೇಳೋದು. ಬ್ರಹ್ಮ ಜ್ಯೇಷ್ಠಮುಪಾಸತೆ. ಎಲ್ಲ ದೇವತೆಗಳು ಕೂಡ ಇವನನ್ನು ಜ್ಯೇಷ್ಠ ಬ್ರಹ್ಮ ಅಂತ ಉಪಾಸನೆ ಮಾಡ್ತಾರೆ. ಯಾಕೆ? ಇದಕ್ಕೆ. ಎಲ್ಲವೂ ಕೂಡ ವಿಜ್ಞಾನ ಕರ್ತೃಕ. ವಿಜ್ಞಾನ ಇದೇನು ಮಾಡೋಕ್ಕಾಗೋದಿಲ್ಲ, ಲೌಕಿಕವಾಗಿ ವೈದಿಕವಾಗಿ. ಆದ್ದರಿಂದ ಬ್ರಹ್ಮ ಅಂತ ಹೇಳ್ತಾರೆ. ಕಿಂಚ ವಿಜ್ಞಾನಂ ಬ್ರಹ್ಮ ಸರ್ವೇ ದೇವಾ ಇಂದ್ರಾದಯ ಜ್ಯೇಷ್ಠಂ ಪ್ರಥಮಜತ್ವಾತ್. ಇಲ್ಲಿ ಈ ಒಂದು ವಿಜ್ಞಾನ ಇದೆಯಲ್ಲ, ಇವನು ಈ ವಿಜ್ಞಾನ ಅಂದರೆ ಬ್ರಹ್ಮ ಅಂತ ಹೇಳ್ತಾರಲ್ಲ. ಯಾಕೆ ಅಂತಂದರೆ ಎಲ್ಲ ಸರ್ವೇ ದೇವ, ಎಲ್ಲ ದೇವತೆಗಳು ಕೂಡ ಹೇಳ್ತಾ ಇದ್ದಾರೆ ವಿಜ್ಞಾನ ಬ್ರಹ್ಮ ಅಂತ. ಯಾರವರು ದೇವತೆಗಳು ಅಂದರೆ ಇಂದ್ರಾದಿಗಳು, ಸಾಮಾನ್ಯರಲ್ಲ, ಇಂದ್ರಾದಿಗಳು. ಅವನನ್ನು ಇವನು ಜ್ಯೇಷ್ಠ ಅಂತ ಹೇಳ್ತಾರೆ. ಬ್ರಹ್ಮವಂತ ಹೇಳಿ ನೋಡಿ, ಇವನನ್ನು ಜ್ಯೇಷ್ಠ ಅಂತ ಹೇಳಿದ್ರು. ಅಂದರೆ ಏನು? ಅಗ್ರಜ, ಎಲ್ಲರಿಗಿಂತ ಮೊದಲು ಇದ್ದವನು, ಎಲ್ಲರಿಗೂ ಅಣ್ಣನೇ ಇವನು ಅಂತ. ಏನು ಎಲ್ಲರಿಗೂ ಯಾಕೆ ಅಂತಂದರೆ ಪ್ರಥಮ ಜತ್ವಾತ್, ಇವನು ಮೊಟ್ಟ ಮೊದಲು ಸೃಷ್ಟಿಯಾದ. ಇವನು ಯಾರು? ಮೊಟ್ಟ ಮೊದಲ ಸೃಷ್ಟಿ ಈ ಅವ್ಯಕ್ತ ಅಂತ ಏನಿದೆ, ಅದು ಸೃಷ್ಟಿ. ಮೊಟ್ಟ ಮೊದಲ ಸೃಷ್ಟಿ ಯಾವುದು? ಅದು ಮಹತ್ತತ್ವ. ಆ ಮಹತ್ತತ್ವ ಅಂತಕ್ಕಂಥದ್ದು ಈ ಒಂದು ಸಮಷ್ಟಿ ರೂಪವಾಗಿರ್ತಕ್ಕಂಥದ್ದು. ಅದನ್ನು ವ್ಯಷ್ಟಿ ರೂಪವಾಗಿ ನೋಡಿದಾಗ ಈ ಒಂದು ವಿಜ್ಞಾನಾತ್ಮ ಅರಿವು ಅಂತ. ಆದ್ದರಿಂದ ಏನಾಗುತ್ತೆ? ಪ್ರಥಮಜ, ಮೊದಲು ಹುಟ್ಟಿದ್ದು. ಆದ್ದರಿಂದ ಜ್ಯೇಷ್ಠ ಅಂತ ಉಪಾಸನೆ ಮಾಡ್ತಾರೆ. ಮತ್ತು ಅಥವಾ ಇನ್ನೊಂದರ್ಥನೂ ಮಾಡಿದ್ದಾರೆ. ಏನರ್ಥ? ಇನ್ನೊಂದರ್ಥ ಒಂದು ಹಾಗೆ ಅವನು ಅವ್ಯಕ್ತದಿಂದ ಮಹತ್ತತ್ವ ಅಂತ ಹುಟ್ಟಿತು. ಆ ಮಹತ್ತತ್ವ ಏನು? ವ್ಯಷ್ಟಿ ರೂಪದಿಂದ ಅಂಥೇಳಿ. ಇನ್ನೊಂದರ್ಥ ಏನು ಅಂದರೆ ಸರ್ವ ಪ್ರವೃತ್ತಿನಾಂವ ತತ್ಪೂರ್ವಕತ್ವ. ಈ ವಿಜ್ಞಾನ ಇದೆಯಲ್ಲ, ಎಲ್ಲ ಪ್ರವೃತ್ತಿಗಳೂ ಕೂಡ ಇವನ ಮುಖಾಂತರವಾಗಿಯೇ ನಡೀಬೇಕು. ಯಾರು? ವಿಜ್ಞಾನಮಯಾತ್ಮನ ಮುಖಾಂತರವೇ ನಡಿಬೇಕು. ಇವನು ಮಾಡಿದ್ರೆ ಆಗತ್ತೆ, ಇಲ್ಲದೇ ಇಲ್ಲ ಅಷ್ಟೆ. ನಮಗೆ ನಮ್ಮೆಲ್ಲರ ಅನುಭವದಲ್ಲೂ ಕೂಡ ಇದಿದೆ. ಹೌದು ತಾನೆ? ವಿಜ್ಞಾನ ಹೌದ್ರಿ, ಮನಸ್ಸಿದ್ರೆ ಆಯಿತು, ಇಲ್ಲದೇ ಇಲ್ಲ ಅಷ್ಟೆ. ತತ್ಪೂರ್ವ ಅದರಿಂದ ಪ್ರಥಮಜಂ ವಿಜ್ಞಾನಂ ಬ್ರಹ್ಮ ಉಪಾಸತೆ ಧ್ಯಾಯ. ಈ ರೀತಿಯಾಗಿ ಈ ಎರಡೂ ಕಾರಣದಿಂದ ಮೊದಲೊಂದು ಹುಟ್ಟಿದ ಆ ಕಾರಣ ಯಾಕೆ? ಈ ಒಂದು ಅವ್ಯಕ್ತದಿಂದ ಈ ಮಹತ್ತತ್ವ ರೂಪವಾಗಿ ಹುಟ್ಟಿದ ಮೊಟ್ಟ ಮೊದಲು ಅದು. ಮತ್ತು ಎಲ್ಲವೂ ಕೂಡ ಎಲ್ಲ ವೈದಿಕ ಲೌಕಿಕವಾದ ಎಲ್ಲವೂ ಕೂಡ ಕ್ರಿಯೆಗಳು ಕೂಡ ಇವನ ಮುಖಾಂತರವೇ ನಡೀಬೇಕಷ್ಟೆ. ಆದ್ದರಿಂದ ಅದು ಏನು ಮಾಡ್ತಾ ಇದ್ದಾರೆ?
ಅವಿಜ್ಞಾನ ಬ್ರಹ್ಮ ಉಪಾಸತೆ. ಇದು ಅದಕ್ಕಾಗಿ ದೇವತೆಗಳು ಈ ವಿಜ್ಞಾನವನ್ನು ಬ್ರಹ್ಮ ಬ್ರಹ್ಮ ಎಂಬುದಾಗಿ ಉಪಾಸತೆ ಧ್ಯಾನ ಮಾಡುತ್ತಾರೆ, ಉಪಾಸನೆ ಮಾಡುತ್ತಾರೆ. ಅಂದರೆ ಏನು, ಹೇಗೆ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ತಸ್ಮಿನ್ ವಿಜ್ಞಾನಮಯೇ ಬ್ರಹ್ಮಣಿ ಅಭಿಮಾನಂ ಕೃತ್ವ. ಆ ಹೇಗೆ ಉಪಾಸನೆ ಮಾಡ್ತಾರೆ ಅಂತಂದರೆ, ತಸ್ಮಿನ್ ವಿಜ್ಞಾನಮಯೇ, ಆ ವಿಜ್ಞಾನಮಯ ಆತ್ಮನಲ್ಲಿ, ಯಾರವನು ಬ್ರಹ್ಮ, ಬ್ರಹ್ಮದಲ್ಲಿ ಬ್ರಹ್ಮವಾಗಿರುವ ವಿಜ್ಞಾನಮಯ ಆತ್ಮನಲ್ಲಿ ಅಭಿಮಾನಂ ಕೃತ್ವ. ಅಭಿಮಾನ ಕೃತ್ವ ಅಂತಂದ್ರೆ ಏನು, ಎಂತಹ ಅಭಿಮಾನ ಅಂತಂದರೆ ಆತ್ಮತ್ವೇನ ಅಭಿಮಾನಂ ಕೃತ್ವ, ಇವನೇ ತಾನು ಎಂಬ ಭಾವನೆಯಿಂದ ಅಭಿಮಾನವನ್ನು ಮಾಡಿಕೊಂಡು. ನೋಡಿ, ಇಲ್ಲಿ ಅಭಿಮಾನ ಬಂತು. ತಾನು ಅವನು ಬೇರೆ, ತಾನು ಬೇರೆ. ಇದು ಪ್ರಯತ್ನಪೂರ್ವಕವಾಗಿ ಅಭಿಮಾನ ಅಂತಕ್ಕಂಥದ್ದು ಪ್ರಯತ್ನಪೂರ್ವಕವಾಗಿ ಮಾಡ್ತಕ್ಕಂಥದ್ದು. ಇವೆಲ್ಲ ವ್ಯತ್ಯಾಸ ಬ್ರಹ್ಮದ ಒಂದು ಅರಿವಿಗೂ ಇದಕ್ಕೂ ಕೂಡ. ಅಲ್ಲಿ ಯಾವ ಅಭಿಮಾನ ಏನೂ ಇಲ್ಲ. ಎರಡನೇ ಇದ್ರ ತಾನೇ ಅಭಿಮಾನ. ಹೀಗೆ ಆ ತಾದಾತ್ಮ್ಯ ಅಭಿಮಾನ ಮಾಡಿಕೊಂಡು ಉಪಾಸನೆ ಮಾಡುತ್ತಾರೆ ಅಂತ ಅರ್ಥ. ತಸ್ಮಾತ್ತೇ ಮಹತೋ ಬ್ರಹ್ಮಣ ಉಪಾಸನಾತ್ ಏನಾಗ್ತದೆ, ಇದು ಫಲ. ಇದು ಜ್ಞಾನ ಐಶ್ವರ್ಯವಂತೋ ಭವಂತಿ. ಆದ್ದರಿಂದ ಈ ಮಹತ್ತತ್ವವಾದ ಬ್ರಹ್ಮವನ್ನು ಅದೇ ತಾನೇ ಪ್ರಥಮಜ ಮಹತ್ತತ್ವವಾದ ಬ್ರಹ್ಮ ಇದೆಯಲ್ಲ, ಅದರ ಒಂದು ಉಪಾಸನೆಯಿಂದ ಏನಾಗ್ತಾನೆ ಅವನು, ಜ್ಞಾನ ಐಶ್ವರ್ಯವಂತೋ ಭವಂತಿ. ಜ್ಞಾನ ಐಶ್ವರ್ಯವನ್ನು ಉಳ್ಳವರಾಗಿ ಆಗುತ್ತಾರೆ. ಯಾರ್ಯಾರು ಉಪಾಸನೆ ಮಾಡ್ತಾರೋ ಎಲ್ಲರೂ ಕೂಡ ಉಪಾಸನೆ ಮಾಡಿದವಂತಾಗಿ ಆಗುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ವಿಜ್ಞಾನಾತ್ಮನ ಒಂದು ಹೆಚ್ಚುಗಾರಿಕೆ, ಅವನ ಮಹತ್ವ ಮತ್ತು ಅವನ ಉಪಾಸನೆಯ ಫಲ ಅದನ್ನು ಹೇಳಿದ್ದಾರೆ. ಇವೆಲ್ಲವೂ ಕೂಡ ಏನಾಗಿದೆ, ಅವಿದ್ಯಾ ಕಲ್ಪಿತ. ಇದು ಹೇಗೆ ಗೊತ್ತಾಗುತ್ತೆ, ಇವನಿಗಿಂತಲೂ ಇನ್ನೊಬ್ಬ ಇದ್ದಾನ್ರಿ, ಇವನಿಗಿಂತಲೂ ಸೂಕ್ಷ್ಮ ಆಗಿದ್ದವನು ಇನ್ನೊಬ್ಬ ಇದ್ದಾನೆ. ಓ ಹೌದೇ, ಹಾಗಾದ್ರೆ ಇವನೇ ಪರಮಾರ್ಥ ಅಲ್ಲ. ಇಲ್ಲ ಮತ್ತು ಇವನು ಯಾರು, ಅಯ್ಯೋ ಇವನು ಕೂಡ ಅಷ್ಟೇ ಅನ್ನಮಯ ಪ್ರಾಣಮಯ ಮನೋಮಯರಂತೆ ಇವನು ಕೂಡ ವಿದ್ಯಾ ಕಲ್ಪಿತ ಅಷ್ಟೇ. ಅದನ್ನು ಮುಂದೆ ಹೇಳ್ತಾರೆ, ಎಲ್ಲ ಬರುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಆ ಒಂದು ಈ ಮಯ ಕೋಶ ಇದೆಯಲ್ಲ, ಯಾವ ಕೋಶದ ಹಂಗೂ ಇಲ್ಲದ ಮತ್ತು ಯಾವ ದ್ವೈತದ ಹಂಗೂ ಇಲ್ಲದ ಕೇವಲನಾಗಿರ್ತಕ್ಕಂತಹ ಪರಮಾರ್ಥ ತತ್ವವನ್ನು ಅವರು ಯಾವ ಕೋಶಕ್ಕೂ ಒಳಪಟ್ಟಿಲ್ಲ. ಅಂತಹ ಆ ಪರಮಾತ್ಮನನ್ನು ತಿಳಿಸಿಕೊಡುವ ಸಲುವಾಗಿ ಒಂದು ಹಂತವಾಗಿ ಅದನ್ನು ಉಪಾಸನೆ ಹೇಳ್ತಾರೆ. ಆಮೇಲೆ ಅಪವಾದ, ಇದು ಅವಿದ್ಯಾಕಲ್ಪಿತ ಅಂತ ಹೇಳ್ತಾರೆ. ಅದನ್ನು ಮಾಡಿದ್ರೆ ಅದು ಅವಿದ್ಯಾಕಲ್ಪಿತ. ಹೀಗೆ ನೇತಿ ಅಂದರೆ ಇಲ್ಲಿ ನೇತಿ ಅಂತಲ್ಲ, ಅದನ್ನು ಅಪವಾದ ಮಾಡ್ತಾ. ಅಪವಾದ ಅಂದ್ರೆ ಏನು, ಅವಿದ್ಯಾಕಲ್ಪಿತ ಅಂತಷ್ಟೇ ಮಾಡಿದ್ರೆ ಮುಂದೆ ತಿಳಿಸ್ಕೊಡ್ತಾರೆ. ಈ ಒಂದು ವಿಜ್ಞಾನ ಅಂತ ಇದೆಯಲ್ಲ, ಇದು ಅಷ್ಟೇ ಅವನ ಒಂದು ಇದಿದೆಯಲ್ಲ, ಯಾವುದು ಉಪಾಸನೆ, ಅದಕ್ಕೆ ಈ ಫಲವನ್ನು ಮತ್ತು ಮಹಿಮೆಯನ್ನು ಮುಂದುವರೆದು ಕೂಡ ಹೇಳ್ತಾರೆ. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.